ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಜಿ ಬಿಯನ್ನು ಪ್ರಾಧಿಕಾರ ಮಾಡಿ ಬೆಂಗಳೂರಿನ ಬೆಂಗಳೂರು ಅನ್ನೋ ಒಂದು ಇವಾಗ ಜಿ ಬಿ ಮಾಡೋಕ್ಕೆ ಹೋಗಿದ್ರು. ಜೆ ಪಿ ಪಾರ್ಕಲ್ಲಿ ಒಂದೊಂದು ದಿನ ಕಾರ್ಯಕ್ರಮ ಜಿ ಬಿ ಪಾರ್ಕ್ ನೆನ್ನೆ ಹೋಗಿದ್ರು. ಅಲ್ಲೊಂದು ಅಲ್ಲಿನ MLA ಬಂದು ಒಂದು ಏನೋ ನನ್ನ ಆಹ್ವಾನ ಇಲ್ಲ ನನಗೆ, ಇಲ್ಲಿ ಆಹ್ವಾನ ಎದುರು ಬಂದಿದ್ದೀನಿ, ನನ್ನ ಏನೋ ಥ್ರೆಟ್ ಇದೆ, ನನಗೆ ಹಂಗಿದೆ, ನನ್ನ ಕದಿರೋ ಬಂತು ಒಂದು ಎಲ್ಲ ಹೈಡ್ರಾಮಾಗಳು ನಿನ್ನೆ ನಡೆದಂಥ ಹೈಡ್ರಾಮಾ ಇದೆಯಲ್ಲ, ಅದು ಆ ವ್ಯಕ್ತಿ ಎಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಇಳಿಬಹುದು, ಒಬ್ಬ ಶಾಸಕ ಎಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ನಿನ್ನೆ ಮುನಿರತ್ನ ಅವರು ನಡ್ಕೊಂಡಿರುವಂತಹ ರೀತಿ ಸಾಕ್ಷಿ. ಒಬ್ಬ ಹೆಣ್ಮಗಳಿಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಬರಲ್ಲ, ಒಬ್ಬ ಹೆಣ್ಮಗಳಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಒಬ್ಬ ಹೆಣ್ಮಗಳನ್ನ ತುಚ್ಛವಾಗಿ ಕಾಣೋದ್ರ ಮೂಲಕ ತಾನು ಒಬ್ಬ ತಾಯಿಯ ಹೊಟ್ಟೆಯಲ್ಲಿ, ಅಂದರೆ ಒಬ್ಬ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿರೋದು ಅನ್ನೋದನ್ನೇ ಮರ್ತಿರೋ ಥರಕ್ಕೆ ಬಿಹೇವ್ ಮಾಡಿದ್ದಾರೆ. ಒಂದು ಹೆಣ್ಮಗು ಬಗ್ಗೆ ಎಷ್ಟು ವಿಷ ಕಾರ್ಕೋಬೋದು, ಒಬ್ಬ ಹೆಣ್ಮಗು ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡ್ಬೋದು, ಅದೊಂದು ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತಲ್ವ, ಅದನ್ನು ದಾಟ್ಬಿಟ್ಟಿದ್ದಾರೆ. ಇದೇನು ಹೊಸದಲ್ಲ ಮುನಿರತ್ನ ಅವರೊಂದು ಹೆಣ್ಮಗು ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರೋದು. ಯಾಕೆ ಹೆಣ್ಮಕ್ಳು ನಾವು ರಾಜಕೀಯ ಮಾಡಬಾರ್ದಾ? ಯಾಕೆ ಹೆಣ್ಮಕ್ಳು ನಾವು ಸಾರ್ವಜನಿಕ ಜೀವನದಲ್ಲಿ ಇರಬಾರ್ದಾ? ಎಷ್ಟು ಕೆಟ್ಟದಾಗಿ ಹೇಳ್ತೀರಾ ನೀವು, ಒಬ್ಬ ಹೆಣ್ಮಗನ ಕರೆಸ್ಕೊಂಡು ಜನಸಂಪರ್ಕ ಮಾಡಕ್ಕೆ ಬಂದಿದ್ದಾರೆ ಅಂತ. ಆಕೆ ನಿಮ್ಮ ಹಾಗೇನೆ 1,16,000-17,000 ವೋಟ್ಗಳನ್ನು ತೆಗೆದುಕೊಂಡಿರುವಂಥವ್ರು. ಆಕೆಗೂ ಎಲ್ಲ ಹಕ್ಕಿದೆ ಜನರ ಜೊತೆಗೆ ಓಡಾಡೋದಕ್ಕೆ, ಬರೋದಕ್ಕೆ, ಹೋಗೋದಕ್ಕೆ. ನಿಮಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಬರಬೇಕಾಗಿತ್ತು, ಬಂದು ವೇದಿಕೆ ಮೇಲೆ ಕೂತ್ಕೋಬೇಕಾಗಿತ್ತು. ವೇದಿಕೆ ಮೇಲೆ ಕರೆದಾಗ ನೀವು ಮಾಡಿದಂಥ ಹೈಡ್ರಾಮಾ ಎಂಥದ್ದು? ಎಂಥ ಹೈಡ್ರಾಮಾ ಮಾಡಿದ್ದು ನೀವು? RSS ಬಟ್ಟೆ ಹಾಕ್ಕೊಂಬಂದು, ಅಲ್ಲ RSS ಬಟ್ಟೆ ಹಾಕ್ಕೊಂಬಂದಿದ್ದೀನಿ, ಅಟ್ಲೀಸ್ಟ್ RSS ಸಿದ್ಧಾಂತ ಏನು ಅಂತ ಗೊತ್ತಿಲ್ಲ, ಬರೀ RSS ಅಂತ ಹೇಳ್ತಿದೆ. 100 ವರ್ಷ ಆಗಿದೆ ಅಂತ ಇವ್ರು ಹೇಳ್ತಾರಲ್ಲ. ಗಾಂಧಿ ಫೋಟೋ ಯಾಕೆ ಹಿಡ್ಕೊಂಡಿದ್ರು ಮತ್ತೆ? ಗಾಂಧಿ ಎಲ್ಲರೂ ಪ್ರಪಂಚಕ್ಕೆ ನೋಡಿ, ಗಾಂಧಿ ಕೊಂದಂಥ ಗೋಡ್ಸೆನ ಪೂಜೆ ಮಾಡೋ RSS ಯೂನಿಫಾರ್ಮ್ ಹಾಕ್ಕೊಂಡು ಗಾಂಧಿ ಫೋಟೋನ ಹಿಡ್ಕೊಳ್ಳೋದೇ ಅಪರಾಧ, ತಪ್ಪು. ನಿನಗೆ ಸಿದ್ಧಾಂತದ ಕ್ಲಾರಿಟಿನೇ ಇಲ್ಲ, ನಿಮಗೆ ಹೆಣ್ಮಕ್ಳ ಬಗ್ಗೆ ಕ್ಲಾರಿಟಿ ಇಲ್ಲ. ಹೆಣ್ಮಕ್ಳ ಬಗ್ಗೆ ಫಸ್ಟ್ ಆಫ್ ಆಲ್ ಆತ ಹೆಣ್ಮಕ್ಳ ಬಗ್ಗೆ ಗೌರವ ಕೊಡೋದೇ ಇಲ್ಲ. ಯಾಕಂತ ಹೇಳಿದ್ರೆ ತಮ್ಮದೇ ಒಬ್ಬ ಕಾರ್ಯಕರ್ತೆಯನ್ನು ಹನಿ ಟ್ರಾಪ್ ಮಾಡೋಕೆ ಹೋಗಿ HIV ಇಂಜೆಕ್ಷನ್ ಕೊಟ್ಟವನಾತ. ಅವನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ? ಆ ಮಹಾನ್ ಭಾವನಿಂದ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಒಂದು ಸರ್ಕಾರಿತ ಕಾರ್ಯಕ್ರಮದಲ್ಲಿ ಕುಸುಮವ್ರಿಗೆ ಹೇಳ್ತಾರೆ, DCM ಒಂದು ಹೆಣ್ಣನ್ನು ಹಿಡ್ಕೊಂಡು ವಾಕಿಂಗ್ ಮಾಡಕ್ಕೆ ಬರ್ತಾರೆ ಅನ್ನೋದು ಹೇಳ್ತಾರೆ. ಯಾಕ್ರಿ? ಇವ್ರ ಮನೇಲಿ ಹೆಣ್ಮಕ್ಳನ್ನೆಲ್ಲ ಈತನ ಜೊತೆ ಓಡಾಡೋ ಹೆಣ್ಮಕ್ಳು, ರಾಜಕೀಯದಲ್ಲಿರೋ ಕಾರ್ಯಕರ್ತೆಯರು ಅಥವಾ ಇವರ ಪಕ್ಷದ ನಾಯಕಿಯರನ್ನೆಲ್ಲ ಇವನು ಆ ಥರನೇ ನೋಡ್ತಾನೆ ಅನ್ಸುತ್ತೆ. ಅದಕ್ಕೆ ಅವನು ಅದೇ ಮನಸ್ಥಿತಿಲಿ ಮಾತಾಡಿದ್ದಾನೆ. ಈಗ ನಾವು ಹೋಗ್ತೀವಿ, ಈಗ ನಾವು ನಮ್ಮ ನಾಯಕರುಗಳು, MLAಗಳು, ಮಿನಿಸ್ಟ್ರುಗಳು ಇದ್ದಾಗ, ಕಾರ್ಯಕ್ರಮಗಳು ನಮ್ಮ ಕ್ಷೇತ್ರಗಳಲ್ಲಿದ್ದಾಗ ನಾವು ಅವ್ರಗಳ ಜೊತೆಗೆ ಹೋಗ್ತೀವಿ. ಯಾಕೆ ಹೋಗ್ಬಾರ್ದು? ಕುಸುಮ ಅವರು ಹೋಗಿರೋದ್ರಲ್ಲಿ ತಪ್ಪೇನಿದೆ? ಇವ್ರ MLA ಅಲ್ವಾ, ಬಂದಿದ್ರಲ್ಲ, ಕೂತ್ಕೋಬೇಕಾಗಿತ್ತು. ಏನು ಮಹಾಗನಂದಾರಿ ಮಾಡಿಟ್ಟಿದ್ದಾರೆ ಅಂತ. ಅದೇ JP ಪಾರ್ಕ್ಗೆ ನೀವು ಒಂದ್ಸತಿ ಹೋಗಿ ನೋಡಿ, ಇರೋ ಬರೋ ಎಕ್ವಿಪ್ಮೆಂಟ್ಸ್ ಎಲ್ಲ ಕಿತ್ತೋಗಿದೆ, ಗುಜ್ರಿಗೆ ಹಾಕೋ ಪರಿಸ್ಥಿತಿಗೆ ಬಂದು ಕೂತಿದೆ. ಅಲ್ಲೇನು ಜಿಮ್ನಾಸ್ಟಿಯಂ ಮಾಡೋಕ್ಕೆ ಪರಿಕರಗಳಿದ್ದು ಅದೆಲ್ಲ ಕಿತ್ತೋಗಿದೆ. ನೀವು ಗುಂಡಿ ಮುಚ್ಚೋದಕ್ಕೆ ಯಾರಾದರೂ ಹೋದರೆ ಹೇಳ್ತೀರಂತೆ, ಗುಂಡಿ ಮುಚ್ಚಬೇಡಿ ಕಣ್ರಪ್ಪ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಹೇಳ್ತೀರಾ. ಕಾಂಟ್ರಾಕ್ಟರ್ಗಳನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊತಾ ಇದ್ದೀರಾ ಗೊತ್ತಿದೆ. ಇಷ್ಟೆಲ್ಲ ನಿಮ್ಮದೇ ತೋಪೆಗಳನ್ನ ಇಟ್ಕೊಂಡು ಆ ತೇಪೆಗಳನ್ನ ಮುಚ್ಕೊಳ್ಳೋದಕ್ಕೆ ಒಬ್ಬ ಹೆಣ್ಣಿನ ಹೆಸರನ್ನ ಮಧ್ಯದಲ್ಲಿ ತಗೊಂಬರೋದಿದೆಯಲ್ಲ, ಇದು ನಾಚಿಕೆಗೇಡಿನ ವಿಷಯ. ಎಷ್ಟರ ಮಟ್ಟಿಗೊಂದು ಹೆಣ್ಣು ನಾರಿ ಶಕ್ತಿ ಅಂತ ಅದಕ್ಕೆ ಹೇಳೋದು. ಒಂದು ಹೆಣ್ಣು ಚಾಮುಂಡಿ ತಾಯಿಯ ಅವತಾರ, ಒಬ್ಬ ಹೆಣ್ಣು ಎಷ್ಟರ ಮಟ್ಟಕ್ಕೆ ಹೆದರಿಸಿದಾಳೆ ನೋಡಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಜಿ ಬಿಯನ್ನು ಪ್ರಾಧಿಕಾರ ಮಾಡಿ ಬೆಂಗಳೂರು ಅನ್ನೋ ಒಂದು ಇವಾಗ ಜಿ ಬಿ ಮಾಡೋಕ್ಕೆ ಹೋಗಿದ್ರು. JP ಪಾರ್ಕಲ್ಲಿ ಒಂದೊಂದು ದಿನ ಕಾರ್ಯಕ್ರಮ ಜಿ ಬಿ ಪಾರ್ಕ್ ನೆನ್ನೆ ಹೋಗಿದ್ರು. ಅಲ್ಲೊಂದು ಅಲ್ಲಿನ MLA ಬಂದು ಒಂದು ಏನೋ ನನ್ನ ಆಹ್ವಾನ ಇಲ್ಲ ನನಗೆ, ಇಲ್ಲಿ ಆಹ್ವಾನ ಎದುರು ಬಂದಿದ್ದೀನಿ, ನನ್ನ ಏನೋ ಥ್ರೆಟ್ ಇದೆ, ನನಗೆ ಹಂಗಿದೆ, ನನ್ನ ಕದಿರೋ ಬಂತು ಒಂದು ಎಲ್ಲ ಹೈಡ್ರಾಮಾಗಳು ನಿನ್ನೆ ನಡೆದಂಥ ಹೈಡ್ರಾಮಾ ಇದೆಯಲ್ಲ, ಅದು ಆ ವ್ಯಕ್ತಿ ಎಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಇಳಿಬಹುದು, ಒಬ್ಬ ಶಾಸಕ ಎಷ್ಟು ಕ್ಷುಲ್ಲಕ ಮಟ್ಟಕ್ಕೆ ಇಳಿಬಹುದು ಅನ್ನೋದಕ್ಕೆ ನಿನ್ನೆ ಮುನಿರತ್ನ ಅವರು ನಡ್ಕೊಂಡಿರುವಂತಹ ರೀತಿ ಸಾಕ್ಷಿ. ಒಬ್ಬ ಹೆಣ್ಮಗಳಿಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಬರಲ್ಲ, ಒಬ್ಬ ಹೆಣ್ಮಗಳಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಒಬ್ಬ ಹೆಣ್ಮಗಳನ್ನ ತುಚ್ಛವಾಗಿ ಕಾಣೋದ್ರ ಮೂಲಕ ತಾನು ಒಬ್ಬ ತಾಯಿಯ ಹೊಟ್ಟೆಯಲ್ಲಿ, ಅಂದರೆ ಒಬ್ಬ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿರೋದು ಅನ್ನೋದನ್ನೇ ಮರ್ತಿರೋ ಥರಕ್ಕೆ ಬಿಹೇವ್ ಮಾಡಿದ್ದಾರೆ. ಒಂದು ಹೆಣ್ಮಗು ಬಗ್ಗೆ ಎಷ್ಟು ವಿಷ ಕಾರ್ಕೋಬೋದು, ಒಬ್ಬ ಹೆಣ್ಮಗು ಬಗ್ಗೆ ಎಷ್ಟು ತುಚ್ಛವಾಗಿ ಮಾತಾಡ್ಬೋದು, ಅದೊಂದು ಮ್ಯಾಕ್ಸಿಮಮ್ ಲೆವೆಲ್ ಇರುತ್ತಲ್ವ, ಅದನ್ನು ದಾಟ್ಬಿಟ್ಟಿದ್ದಾರೆ. ಇದೇನು ಹೊಸದಲ್ಲ ಮುನಿರತ್ನ ಅವರೊಂದು ಹೆಣ್ಮಗು ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರೋದು. ಯಾಕೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ
ಬೆಲ್ ಐಕಾನ್ ಕ್ಲಿಕ್ ಮಾಡಿ.